ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೇ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು ರಕ್ಷಿತಾ ವರ್ಸಸ್ ರಾಶಿಕಾ ಶೆಟ್ಟಿ ಇಬ್ಬರಲ್ಲಿ ಮಿಸ್ಟೇಕ್ ಯಾರ್ದು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದೇ ರೀತಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತ ನಿಮ್ಗೂ ಅನಿಸ್ತಾ ಇದೆಯಾ? ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು ನೆನ್ನೆ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಬಿಗ್ ಬಾಸ್ ಬರ್ತಾ ಬರ್ತಾ ತುಂಬಾ ಬೋರಿಂಗ್ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬಿಟ್ಟು ಈ ಸೀಸನ್ನು ಮಕ್ಕಡೆ ಮಲಗಿಸ್ತಾ ಇದ್ದಾರೆ ಗುರು. ಟೂ ಬೋರಿಂಗ್ ಗುರು. ಒಂದು ಟಾಸ್ಕ್ ಇಲ್ಲ, ಏನು ಇಲ್ಲ. ಬರ್ತಾ ಬರ್ತಾ ರಾಜನ್ ಕುದುರೆ ಕತ್ತೆ ಆಗ್ತಾ ಇದೆ ಅನ್ನೋ ತರ ಇದೆ ಬಿಗ್ ಬಾಸ್ ನೋಡ್ತಾ ಇದ್ರೆ. ಫುಲ್ ವರಸ್ಟ್ ಆಗ್ತಾ ಇದೆ, ಫುಲ್ ಬೋರಿಂಗ್ ಆಗ್ತಾ ಇದೆ. ಆ ಬೋರಿಂಗ್ ಅಲ್ಲಿ ಏನ್ ಬೆಟರ್ ಆಗಿದೆ, ಏನಿದೆ ಅನ್ನೋದನ್ನ ನೋಡೋಣ ಡೀಟೇಲ್ಡ್ ಆಗಿ. ಗುರು ವೈಲ್ಡ್ ಕಾರ್ಡ್ಸ್ ಬಂದು ಕ್ಲಿಯರ್ ಕಟ್ ಆಗಿ ಭಜನೆ ಮಾಡ್ತಾ ಇದ್ದಾರೆ ಗುರು. ಒಂದ್ ಕಡೆ ಗಿಲ್ಲಿಗೆ, ಇನ್ನೊಂದ್ ಕಡೆ ರಕ್ಷಿತಾಗೆ ಭಜನೆ ಮಾಡ್ತಾ ಇದ್ದಾರೆ. ಪಾಪ ಒಳಗಡೆ ಇರ್ತಕ್ಕಂಥ ಕಂಟೆಸ್ಟೆಂಟ್ಗೆ ಗೇಮ್ ಆಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ, ಆ ತರ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಗಿಲ್ಲಿ ಹಿಂದೆ ಓಡಾಡ್ಕೊಂಡು, ಇಲ್ಲ ರಕ್ಷಿತಾ ವಿಚಾರವಾಗಿ ಮಾತಾಡ್ಕೊಂಡು ಅವ್ರಿಬ್ಬರದ್ದು ಬಿಟ್ರೆ ಬೇರೆ ಇನ್ನೇನು ಇಲ್ವಾ? ಕ್ಲಿಯರ್ ಕಟ್ ಆಗಿ ವೈಲ್ಡ್ ಕಾರ್ಡ್ಸ್ ಕ್ಲಿಯರ್ ಆಗಿ ಇಂಟ್ ಕೊಡ್ತಾ ಇದ್ದಾರೆ. ಆಚೆ ಕಡೆ ಗಿಲ್ಲಿ ಮತ್ತೆ ರಕ್ಷಿತಾಗೆ ಫುಲ್ ಪಾಸಿಟಿವ್ ಇದೆ. ಗಿಲ್ಲಿ ವಿನ್ನರು, ಈ ಕಡೆ ರಕ್ಷಿತಾ ರನ್ನರ್ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡ್ತಾ ಇದ್ದಾರೆ ಒಳಗಡೆ ಹೋಗ್ಬಿಟ್ಟು ಈ ವೈಲ್ಡ್ ಕಾರ್ಡ್ಸ್. ಹೋದವರೆಲ್ಲಾನು ಅಷ್ಟೇ ಮಾಡ್ತಾ ಇದ್ದಾರೆ. ಇನ್ನು ಅದು ಯಾವಾಗ ಗೇಮ್ ತಿಳ್ಕೊಂತಾರೋ ಏನೋ ಅವ್ರಿಗೆ ಗೊತ್ತಿರಬೇಕು. ಇನ್ನೊಂದ್ ಕಡೆ ನಾಮಿನೇಷನ್ಸ್ ಅಂತ ಬಂದಾಗ ಟವಲ್ಗೋಸ್ಕರ ನಾಮಿನೇಷನ್ನು, ಗಿಲ್ಲಿ ಬಂದು ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಅಂತ ನಾಮಿನೇಷನ್ನು. ಮಲ್ಲಮ್ಮ ಏನು ರೀಸನ್ ತಗೊಂತಾರೋ ಅವ್ರಿಗೆ ಗೊತ್ತಿಲ್ಲ. ರೀಸನ್ಸ್ ಅಂತೂ ವರಷ್ಟು ಗುರು. ಸಖತ್ ವರಸ್ಟ್ ಆಗಿದೆ. ಯಾರಾದ್ರೂ ಟವಲ್ಗೋಸ್ಕರ ನಾಮಿನೇಷನ್ಸ್ ಮಾಡ್ತಾರಾ? ಹೇಳಿದ್ದೀವಿ. ಏನ್ ರೀಸನ್ಸ್ ಗುರು? ರೀಸನ್ಸ್ ಅಂತೂ ತುಂಬಾ ವರಸ್ಟ್ ಆಗಿದೆ ಗುರು. ವೈಲ್ಡ್ ಕಾರ್ಡ್ ಅಲ್ಲಿ ಯಾರು ರಿಷಾ ಗೌಡ ಮತ್ತೆ ರಘು ಇಬ್ರು ಓವರ್ ಬಿಲ್ಡಪ್ ಅಂತ ಅನಿಸ್ತಾ ಇದೆ ಗುರು. ನನಗಂತೂ ಅನ್ಸಿದ್ದು, ಫ್ರಾಂಕ್ ಆಗಿ ಹೇಳ್ತಾ ಇದೀನಿ, ಓವರ್ ಬಿಲ್ಡಪ್ ತರ ಅನಿಸ್ತಾ ಇದೆ. ಸೂರಜ್ ಓಕೆ ಗುರು, ಕಾಮ್ ಅಂಡ್ ಕಂಪೋಸ್ಡ್ ಆಗಿದ್ದಾರೆ. ನೋಡೋಣ ಹೋಗ್ತಾ ಯಾವ ತರ ಇರ್ತಾರೋ ಗೊತ್ತಿಲ್ಲ. ಬಟ್ ಹೆವಿ ಬಿಲ್ಡಪ್ ತರ ಇದೆ ನೋಡ್ತಾ ಇದ್ರೆ. ಇವ್ರದ್ದು ಮಾತ್ರ ವೈಲ್ಡ್ ಕಾರ್ಡ್ಸ್ ಮಾತ್ರ ಪಟಾಕಿ ತರ ಅಂತ ಅನ್ಕೋಬಹುದು. ಯಾವಾಗ ಟುಸ್ ಅನ್ನುತ್ತೋ ಯಾವಾಗ ಡಮ್ ಅನ್ನುತ್ತೋ ಗೊತ್ತಿಲ್ಲ. ಬಂದಿದ್ದ ದಿನ ಡಮ್ ಅಂದ್ರು, ನೆನೆಲ್ಲ ಸೈಲೆಂಟ್ ಆಗಿ ಮಲಗಿದ್ರು ಗುರು. ಅಷ್ಟೇ ಅನ್ನಿಸ್ತಾ ಇದೆ. ಇನ್ನೊಂದ್ ಕಡೆ ಜಾನ್ವಿ ನೋಡಿದ್ರೆ ಸಡನ್ ಆಗಿ ರಿಯಲೈಸ್ ಆಗ್ಬಿಟ್ಟಿದೆ ರಕ್ಷಿತಾ ವಿಚಾರದಲ್ಲಿ. ನಾನು ಏನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತನ್ಬಿಟ್ಟು, ಅದು ಎಲ್ಲ ನಾಮಿನೇಷನ್ಸ್ ಎಲ್ಲ ಆದ್ಮೇಲೆ ರಿಯಲೈಸೇಷನ್ ಆಗಿದೆ. ಅದೇ ಸುದೀಪ್ ಅಣ್ಣ ಹೇಳಿದಾಗ ರಿಯಲೈಸೇಷನ್ ಇಲ್ಲ. ಕಾಲ್ ಮೇಲೆ ಕಾಲ್ ಹಾಕೊಂಡು ಆಟಿಟ್ಯೂಡ್ ತೋರಿಸ್ತಾ ಇದ್ರು. ಅವಾಗ ಸಾರಿ ಕೂಡ ಕೇಳಲಿಲ್ಲ. ಏನು ಅಂದ್ರೆ ಸುದೀಪ್ ಅಣ್ಣ ರೇಂಜ್ಗೆ ನಾವು ತಪ್ಪು, ಅವ್ರ ಮುಂದೆನೆ ನಾವು ತಪ್ಪು ಮಾಡಿಲ್ಲ ಅನ್ನೋ ರೇಂಜ್ಗೆ ವಾದ ಮಾಡ್ತಾ ಇದ್ರು. ಸಡನ್ ಆಗಿ ನೆನ್ನೆ ಎಪಿಸೋಡ್ ಅಲ್ಲಿ ಅಯ್ಯೋ ಏನಾಗೋಯ್ತೋ ಏನೋ ಅಂತ ಅಂದ್ಬಿಟ್ಟು ಫುಲ್ ಕಣ್ಣಲ್ಲಿ ನೀರು. ಸಿಂಪತಿ ಡ್ರಾಮಾ ಅಷ್ಟೇ ಗುರು. ಅಶ್ವಿನಿ ಅವ್ರು ಕೂಡ ಅದನ್ನೇ ಮಾಡ್ತಾ ಇರೋದು, ಸಿಂಪತಿ ಡ್ರಾಮಾ. ಇನ್ನೊಂದ್ ಕಡೆ ಡಬಲ್ ಆರ್ ರಕ್ಷಿತಾ ವರ್ಸಸ್ ರಾಶಿಕಾ. ಇವ್ರದ್ದು ನೋಡಿದ್ರೆ ನಿಜವಾಗ್ಲು ಏನು ಅದರಲ್ಲಿ ಇದೇ ಇಲ್ಲ ಗುರು. ಅನ್ನೆಸೆಸರಿ ಆರ್ಗ್ಯುಮೆಂಟ್ ಇಬ್ಬರದು ಅಷ್ಟೇ. ಅಲ್ಲಿ ಕರೆಕ್ಟ್ ಆಗಿ ಮ್ಯಾಟ್ರೇ ಇಲ್ಲ. ಇವ್ರು ಅವ್ರನ್ನ ತಗೊಂಡ್ರು, ಇವ್ರನ್ನ ತಗೊಂಡ್ರು. ನಾಮಿನೇಷನ್ ಒಂಥರ ರಿವೆಂಜ್ ನಾಮಿನೇಷನ್ಸ್ ತರ ಇತ್ತು. ಅದನ್ನ ತಗೊಂಡು ಬಂದು ಈ ಕಡೆ ಸ್ವಲ್ಪ ಓವರ್ ಹೈಫ್ ಆಗಿ ರಾಶಿಕಾ ಶೆಟ್ಟಿ ಅವರು ಮಾತಾಡಿದ್ರು ಅಂತ ಅನಿಸ್ತು ಗುರು. ನಿಜವಾಗ್ಲು ಟೂ ವರಸ್ಟ್ ಎಪಿಸೋಡ್ ಮಾತ್ರ ಫುಲ್ ಬೋರಿಂಗ್. ಇನ್ನೊಂದ್ ಕಡೆ ಗಿಲ್ಲಿ ಕಾವ್ಯ ಟ್ರ್ಯಾಕ್ ಮತ್ತೆ ಬ್ಯಾಕ್ ಆಗೋ ತರ ಇದೆ. ನೋಡ್ಬೇಕು ಏನೇನಾಗುತ್ತೆ. ಗಡ್ಡ ತೆಗಿತಾರೋ ಇಲ್ವಾ, ಕೆಂಪೇಗೌಡ ಮಿಸಿ ಇಟ್ಕೊತಾರೋ ಇಲ್ವಾ, ಗಿಲ್ಲಿ ನೋಡ್ಬೇಕು ಏನಾಗುತ್ತೆ ಏನು ಅಂತ ಇವತ್ತು ಎಪಿಸೋಡ್ ಅಲ್ಲಿ. ರಿಷಾ ಗೌಡ ಮಾತ್ರ ಗುರು ಈ ವೀಕೆಂಡ್ ಅಲ್ಲಿ ಅವ್ರಿಗೆ ಸಿಕ್ಕಾಬಟ್ಟೆ ಕ್ಲಾಸ್ ಆಗ್ಬೇಕು. ಇಲ್ಲ ಅಂತಂದ್ರೆ ಒಂಥರ ಏನು ಮಾಡಕ್ಕಾಗಲ್ಲ. ಬಂದು ಎಲ್ಲರ ಹತ್ರ ಹೋಗಿ ಆಚೆ ಕಡೆ ಏನಾಗಿದೆ ಕ್ಲಿಯರ್ ಕಟ್ ಆಗಿ ಎಲ್ಲ ಹೇಳಿ ಅವ್ರ ಗೇಮ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಗೇಮು ಡೈವರ್ಟ್ ಮಾಡ್ತಾ ಇದ್ದಾರೆ. ರಾಶಿಕಾ ಶೆಟ್ಟಿಯಿಂದ ಹಿಡಿದು, ಧ್ರುವಂತಿಂದ ಹಿಡಿದು, ಅಶ್ವಿನಿ ಮೇಡಮ್ ಇಂದ ಹಿಡಿದು, ಜಾನ್ವಿಯಿಂದ ಹಿಡಿದು ಎಲ್ಲರಿಗೂ ಹೋಗಿ ಕುಕ್ತಾ ಇದ್ದಾರೆ ಒಂದ್ ಕಡೆಯಿಂದ. ವೀಕೆಂಡ್ ಬಂದು ಇವ್ರ ಕಣ್ಣು ಕುಕ್ಬೇಕು ಸುದೀಪ್ ಅಣ್ಣ, ಅವಾಗೇ ಸರಿ ಹೋಗೋದು. ಹೇಳ್ಬೇಕು ಗುರು, ಆಚೆ ಕಡೆ ಏನ್ ನಡೀತಾ ಇದೆ ಏನು ಇವ್ರು ಹೇಳ್ಬೇಕು. ಯಾವ ಮೂಮೆಂಟ್ ಅಲ್ಲಿ ಹೇಳ್ಬೇಕು ಆ ಮೂಮೆಂಟ್ ಅಲ್ಲಿ ಮಾತ್ರ ಹೇಳ್ಬೇಕು. ನಾಮಿನೇಷನ್ಸ್ ಅಂತ ಇದೆ, ಅದಕ್ಕೋಸ್ಕರ ನಿಂತ್ಕೊಂಡು ಪಾಯಿಂಟ್ ತಗೊಂಡು ಹೇಳ್ಬೇಕು. ನೋಡಿ ಈ ತರ ಇದೆ, ಈ ತರ ಅಲ್ಲ, ಈ ತರ ಅಂತ. ಒಟ್ನಲ್ಲಿ ರಿಷಾ ಮಾತ್ರ ಸಖತ್ ಸ್ಟ್ರಾಟಜಿಕಲ್ ಆಗಿ ಮೂವ್ ಇದೆ ಗುರು. ನಾನೇನು ಅಂದ್ಕೊಂಡಿದ್ದೆ, ನೋಡೋಣ ಓವರ್ ಆಲ್ ಎಪಿಸೋಡ್ ಅಲ್ಲಿ ನಾನು ಏನಾಯ್ತು ಅಂತ ಅಂದ್ಬಿಟ್ಟು. ವೈಲ್ಡ್ ಕಾರ್ಡ್ಸ್ಗೆ ಸ್ಟಾರ್ಟಿಂಗ್ ಅಲ್ಲೇ
ನೆನ್ನೆ ಎಲ್ಲ ಬಂದು ಇವರು ಕಂಟೆಸ್ಟೆಂಟ್ಸ್ ಬಗ್ಗೆ ಹೇಳಿರ್ತಾರೆ, ಇವಾಗ ಕಂಟೆಸ್ಟೆಂಟ್ಸ್ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹಾರ್ಟ್ ಕೊಟ್ಟು ಹೇಳ್ಬೇಕು. ಇಲ್ಲಿ ಎಲ್ಲಾನು ಎಕ್ಸ್ಪೆಕ್ಟೆಡ್ ಯಾರ್ಯಾರು ಕೊಡ್ತಾರೆ ಅಂತ ಅಂದ್ಬಿಟ್ಟು, ಅದರಲ್ಲಿ ರಘು ಅವ್ರಿಗೆ 7 ಹೋಗುತ್ತೆ, ರಿಷಾಗೆ 4 ಹೋಗುತ್ತೆ, ಸೂರಜ್ಗೆ 3 ಹೋಗುತ್ತೆ. ಬಟ್ ಇಲ್ಲಿ ವ್ಯಾಲಿಡ್ ರೀಸನ್ ಅಂತೂ ಇಲ್ಲ, ಇವ್ರು ಕೊಡಬೇಕು, ಕೊಟ್ಟರು ಅಷ್ಟೇ. ಬಟ್ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಡ್ತಾರೆ ಗುರು, ಇದರಲ್ಲಿ ಒಬ್ಬರನ್ನ ನೀವು ಉಳಿಸ್ಕೋಬೇಕು, ಕೊನೆಗೆ ಮಿಕ್ದವೆಲ್ಲ ಅರಿಬೇಕು ಅಂತ ಹೇಳ್ತಾರೆ. ಯಾರು ಉಳಿಸ್ಕೊಂತಾರೋ ಅವರು ನಾಮಿನೇಷನ್ಸ್ ಇಂದ ಸೇಫ್ ಅಂತ ಹೇಳ್ತಾರೆ. ಎಲ್ಲರಿಗೂ ಒಂಥರ ಮೈಂಡು ಒಂಥರ ಫ್ಯೂಸ್ ಔಟ್ ಆಗೋಗುತ್ತೆ, ಏನು ಈ ಥರ ಟ್ವಿಸ್ಟ್ ಕೊಟ್ಟರು ಬಿಗ್ ಬಾಸು ಅಂತ. ಅದನ್ನೇ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳೋದು. ಬಟ್ ಇದನ್ನ ಸೆಗ್ಮೆಂಟನ್ನು ಚೆನ್ನಾಗಿ ಮಾಡಿದ್ರು. ಬಟ್ ಈ ಕಡೆ ಬಂದು ಅಭಿಷೇಕ್ನ ಸೇವ್ ಮಾಡ್ತಾರೆ ಗುರು, ನಮ್ಮ ರಘು ಅಣ್ಣ. ನನಗೆ ಒಂಥರ ಶಾಕ್ ಆಗೋಯ್ತು. ಏನು ಗುರು, ಒಂದು ಗೇಮ್ ಇಲ್ಲ, ಒಂದು ಆಟ ಇಲ್ಲ, ಏನೂ ಇಲ್ಲ, ಅಭಿನ ಸೇವ್ ಮಾಡ್ತಾರೆ. ಅದು ಯಾವ ರೀತಿ ಏನು ಅಂತ ಅವ್ರಿಗೆ ಕ್ಯಾಲ್ಕುಲೇಟಿವ್ ಗೊತ್ತಿರಬೇಕು. ಇನ್ನೊಂದು ಕಡೆ ಈ ರಿಷಾ ಸ್ಟ್ರಾಟಜಿ ಮಾತ್ರ ಎಕ್ಸ್ಟ್ರಾಡಿನರಿ ಗುರು, ನಿಜವಾಗ್ಲೂ. ಬಂದು ಸಡನ್ ಆಗಿ ಕಾಕ್ರೋಚ್ನ ಸೇವ್ ಮಾಡಿಬಿಡ್ತಾರೆ. ಏನು ಸ್ಟ್ರಾಟಜಿ ಅಂತೀರಾ? ಅದೇ ಅವ್ರ ಹತ್ರ ಇದೆಯಲ್ಲ, ಇಮ್ಯುನಿಟಿ ಪವರ್ ಇದೆಯಲ್ವಾ ಗುರು, ಅದಕ್ಕೋಸ್ಕರ ಅಷ್ಟೇ. ಇವಾಗ ಇವ್ರನ್ನ ಸೇವ್ ಮಾಡಿದ್ರೆ ನೆಕ್ಸ್ಟ್ ವೀಕ್ ಹೆಂಗೂ ರಿಷಾ ನಾಮಿನೇಷನ್ಗೆ ಬಂದೇ ಬರ್ತಾರೆ ಡ್ಯಾಮ್ ಶೋರ್, ಅವಾಗ ನನಗೋಸ್ಕರ ಯೂಸ್ ಮಾಡ್ತಾನೆ ಅನ್ನೋ ಒಂದು ಸ್ಟ್ರಾಟಜಿ ಅಷ್ಟೇ. ಆ ಕಡೆ ಸೂರಜ್ ಬಂದರೆ ಸೇಫ್ ಗೇಮ್, ಮಲ್ಲಮ್ಮನ ತಗೊಂಡು ಸೇಫ್ ಗೇಮ್ ಮಾಡ್ತಾರೆ. ಓವರ್ ಆಲ್ ಆಗಿ ವೈಲ್ಡ್ ಕಾರ್ಡ್ಸ್ ಬಂದಾಗ ಅಷ್ಟೊಂದು ವೈಲ್ಡ್ ಆಗಿ ಏನಿಲ್ಲ ಗುರು. ಬಂದಿದ್ದ ದಿನ ಮಾತ್ರ ಓವರ್ ಬಿಲ್ಡಪ್ ಥರ ಇದ್ರು, 2ನೇ ದಿನ ಟುಸ್ ಪಟಾಕಿ ಅಷ್ಟೇ ಗುರು, ಏನಿಲ್ಲ ಅಂತ ಅನ್ನಿಸ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟು ಒಂದು ಕಡೆ ಎಲ್ಲ ಪ್ಯಾಚಪ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಅಶ್ವಿನಿ ಮತ್ತು ರಘು ಅವರಿಬ್ರದ್ದು ಹೋಗೇ ಬಾರೆ ಅಂತ ಮಾತಾಡ್ಕೊಂಡಿರ್ತಾರಲ್ವಾ, ಅದನ್ನು ಇವರು ಹೋಗಿ ಸಾರಿ ಕೇಳ್ಬಿಟ್ಟು ರಘು ಅವರು ಪ್ಯಾಚಪ್ ಮಾಡ್ಕೊತಾರೆ, ಮತ್ತೆ ಒಂದಾಗ್ತಾರೆ. ನೋಡ್ಬೇಕು ಇವರಿಬ್ಬರದು ಯಾವ ರೀತಿ ಹೋಗುತ್ತೆ ಏನು ಅಂತ. ಬಟ್ ಅಶ್ವಿನಿ ಮೇಡಮ್ ಮಾತ್ರ ತುಂಬ ಬಾಡಿ ಶೇಮಿಂಗ್ ಎಲ್ಲ ಮಾಡ್ತಾರೆ ಗುರು. ಇನ್ನೂ ಅವ್ರಿಗೆ ರಿಯಲೈಸೇಷನ್ ಆಗಿಲ್ಲ ಗುರು. 100 kg 150 kg ಕನ್ನಡ ಹೋರಾಟಗಾರ್ತಿ. ಈ ಕನ್ನಡ ಕಾರ್ಡ್ ಏನಕ್ಕೆ ಬೇಕು ಗುರು? ನಿಜವಾಗ್ಲೂ ನನಗೆ ಸಿಕ್ಕಾಬಟ್ಟೆ ಬೇಜಾರಾಗುತ್ತಪ್ಪ. ಈ ಕನ್ನಡ ಕಾರ್ಡ್ ಮಾತಿಗೂ ಕನ್ನಡ ಕಾರ್ಡ್ ತೆಗಿತಾರೆ ಅಶ್ವಿನಿ ಮೇಡಮ್ ಮಾತ್ರ. ಇನ್ಯಾರು ಕನ್ನಡ ಇಲ್ವಾ ಗುರು? ಇನ್ನು ಕರ್ನಾಟಕದಲ್ಲಿ ಇನ್ಯಾರು ಕನ್ನಡ ಮಾತಾಡಲ್ವಾ? ಇವರೊಬ್ಬರೇನ ಮಾತಾಡೋದು, ಇವರೊಬ್ಬರೇನ ಹೋರಾಟ ಮಾಡೋದು. ಇನ್ನು ನಾನು ಏನು ಹೇಳಪ್ಪ, ನಿಮಗೆ ಬಿಟ್ಟಿದ್ದು ಸ್ವಾಮಿ. ಇನ್ನು ಜಾಸ್ತಿ ಮಾತಾಡಿದ್ರೆ ಅದು ಇನ್ನೊಂದು ಥರ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅವರೇ ದೊಡ್ಡ ಹೋರಾಟ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ರಾಶಿ ಮತ್ತು ಸೂರಜ್, ಇವ್ರದಿಬ್ಬರದು ಒಂದು ಟ್ರ್ಯಾಕ್ ರೆಡಿ ಆಗೋದಂತೂ ಗ್ಯಾರಂಟಿ ಥರ ಇದೆ. ಈ ಕಡೆ ರಾಶಿ ಸೈಡ್ ಕೂಡ ಪಾಸಿಟಿವ್ ಆಗಿದೆ. ಅದರಲ್ಲೂ ಈ ಬರ್ಗೆಟ್ಟ ಇಬ್ಬರು ಆಂಟಿರು ಮತ್ತು ಇಬ್ಬರು ಹುಡುಗಿರು ಮಾತಾಡ್ಕೊತಾ ಇರ್ತಾರೆ. ಹುಡುಗರಲ್ಲಿ ಯಾರು ಹೆಂಗೆ ಗಿಲ್ಲಿ ಚೆನ್ನಾಗಿಲ್ವಾ, ಚಂದ್ರಪ್ರಭಾ ಚೆನ್ನಾಗಿಲ್ವಾ, ಸೂರಜ್ ಚೆನ್ನಾಗಿದ್ದಾನೆ ಅಂತ. ಏನು ಗುರು ಅವ್ರದ್ದು ನೋಡ್ಬೇಕು. ನೈಟೆಲ್ಲ ಟ್ಯಾಕ್ಸ್ ನೋಡೋದಕ್ಕೆ ಒಂಥರ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು, ಚೆನ್ನಾಗಿತ್ತು ಅಂತ ಅನಿಸ್ತು. ಬಟ್ ಇವರಿಬ್ಬರದ್ದು ಒಂದು ಟ್ರ್ಯಾಕ್ ಶುರುವಾಗೋದಂತೂ ಗ್ಯಾರಂಟಿ. ನೋಡೋಣ ಎಲ್ಲಿಗೆ ಹೋಗಿ ನೀವು ನಿಂತ್ಕೊಳ್ಳುತ್ತೆ ಏನೋ ಅಂತ. ಆಲ್ರೆಡಿ ಏನು ಪ್ಯಾನ್ ಪೇಜಸ್ಸು ಅದು ಇದು ಎಲ್ಲ ಕ್ರಿಯೇಟ್ ಸ್ಟಾರ್ಟ್ ಆಗ್ತಾ ಇದೆ. ನನಗೇನೋ ಎಲ್ಲ PR ಗಿಮಿಕ್ ಅಂತ ಅನಿಸ್ತಾ ಇದೆ. ಇದು ನೋಡ್ಬೇಕು ಏನಾಗುತ್ತೆ ಏನು ಅಂತ. ನೆಕ್ಸ್ಟ್ ಈ ಕಡೆ ಈ ಗಿಲ್ಲಿ ಮತ್ತೆ ಈ ರಿಷಾದ್, ಇದು ಒಂಥರ ಕಾಮಿಡಿ ತರ ಅನ್ನಿಸ್ತಾ ಇಲ್ಲ ಗುರು. ಕಾವ್ಯ ಮತ್ತೆ ಗಿಲ್ಲಿ ಪೇರ್ ತರ ಇದು ಅನ್ನಿಸ್ತಾ ಇಲ್ಲ. ಬೇಕಾಗೆ ಈ ರಿಷಾ ಬಂದು ಫುಲ್ ಸ್ಟ್ರಾಟಜಿ. ಗಿಲ್ಲಿ ಜೊತೆ ಇದ್ರೆ ನಾನು ಸೇಫ್ ಆಗ್ತೀನಿ, ಫ್ಯಾನ್ಸ್ ಎಲ್ಲ ನನಗೂ ಓಟ್ ಹಾಕ್ತಾರೆ ಅನ್ನೋ ಸ್ಟ್ರಾಟಜಿ ಇಟ್ಕೊಂಬಂದು ಅದೊಂಥರ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ, ಇದೊಂಥರ ಫೇಕ್ ತರ ಇದೆ ಅನ್ನೋ ತರ ಗೊತ್ತಾಗ್ತಾ ಇದೆ. ಓವರ್ ಆಗಿ ಅವ್ರದ್ದು ಫೇರೇ ಒಂಥರ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಗುರು, ಆ ಥರ ಇದೆ. ಬಟ್ ಮತ್ತೆ ಈಗೇನು ಕಾವ್ಯ ಮತ್ತೆ ಗಿಲ್ಲಿದು ಒಂದಾಗೋ ಥರ ಇದೆ. ನೋಡ್ಬೇಕು ಇವತ್ತು ನಾಳೆ ಅಷ್ಟೊಳಗಡೆ ಒಂದಾಗುತ್ತೆ. ನೋಡೋಣ ಏನಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಕೊನೆಗೆ ನೆಕ್ಸ್ಟ್ ನಾಮಿನೇಷನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗುರು ಟವಲ್ಗೂ ನಾಮಿನೇಟ್ ಮಾಡ್ತಾರೆ, ಬಿಗ್ ಬಾಸ್ ಹೌಸಲ್ಲಿ ನೀರಿಗೋಸ್ಕರ ನಾಮಿನೇಟ್ ಮಾಡ್ತಾರೆ. ಗಿಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ರು, ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಅಂತಾರೆ. ಏನು ರೀಸನ್ ಕೊಡ್ತಾ ಇದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ, ಇದಕ್ಕೆ ನಾಮಿನೇಟ್ ಮಾಡ್ತಾರೆ. ಅದ್ರ ಜೊತೆಗೆ ಇಲ್ಲಿ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾರೆ, ಏನು ಕಾಮಿಡಿಯಿಂದ ಅಲ್ಟ್ ಆಗ್ತಾ ಇದ್ದಾರೆ ಬೇರೆಯವ್ರಿಗೆ ಅಂತ. ಗಿಲ್ಲಿ ರೇಗಿಸ್ತಾ ಇದ್ದಾನೆ, ಉರಿಸ್ತಾ ಇದ್ದಾನೆ. ಅವ್ರು ಉರಿಸ್ತಾ ಇರೋದಕ್ಕೋಸ್ಕರ ರಿವೇಂಜ್ ಮಾಡ್ತಾ ಇದ್ದಾನೆ ಅಷ್ಟೇ ಗುರು. ಬಟ್ ಪರ್ಸನಲಿ ಏನು ಮಾಡ್ತಾ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಈ ಕಡೆ ಅಶ್ವಿನಿ ಜಾನ್ವಿ ಅವ್ರದ್ದು ನೋಡಿದ್ರೆ ತಗೊಂಡೋಗಿ ಹೊಡೆದು ಆ ದೆವ್ವ ಇದ್ರ ಮೇಲೆ ಹಾಕಿದ್ರು ಗುರು. ತಗೊಂಡೋಗಿ ಆ ಗೆಜ್ಜೆ ಇದ್ರ ಮೇಲೆ ವೀಕೆಂಡ್ ನಡೆದು ಇದ್ರ ಮೇಲೆ ತಗೊಂಡೋಗಿ ಹಾಕಿದ್ರು. ಬಟ್ ನನಗೆ ಅನ್ನಿಸ್ತಾ ಇದೆ ಗುರು, ಇದೇನೋ ಒಂಥರ 1 ವರ್ಷ ಸಾಲ್ವ್ ಮಾಡ್ಕೊಳ್ಳೋ ಥರ ಅಶ್ವಿನಿ ಮತ್ತು ಜಾನ್ವಿ ಇಬ್ಬರೂ ಸೇರ್ಕೊಂಡು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಹೋಗ್ತಾ ಹೆಂಗಾಗತ್ತೆ ಅಂತ. ಬಟ್ ಈ ವೀಕ್ ಡೆಮ್ಮಿ ನಾಮಿನೇಷನ್ಸು ಅದೇನೋ ಹೇಳ್ತಾರಲ್ಲ, ಬಿಗ್ ಬಾಸ್ ಇಡಬೇಕು ಅಂತ ಇಟ್ಟಿದ್ದಾರೆ. ವೋಟಿಂಗ್ ಲೈನ್ ಓಪನ್ ಮಾಡಲ್ಲ ಅಂದಮೇಲೆ ನಾಮಿನೇಷನ್ಸ್ ಏನಕ್ಕೆ ಇಡಬೇಕಾಗಿತ್ತು? ಯಾವುದಾದ್ರು ಚೆನ್ನಾಗಿ ಟಾಸ್ಕ್ಗಳಿಟ್ಟು
ಮಾಡಬೇಕಾಗಿತ್ತು ಎಪಿಸೋಡ್ನ ಝೂಮ್ ಅಂತ ಮೇಲೆ ಹೇಳಿಸ್ಬೇಕಾಗಿತ್ತು. ಅದು ಬಿಟ್ಬಿಟ್ಟಿದ್ದು ಯಾವ್ದು ಗುರು ಎಲ್ಲ ಸಿಲ್ಲಿ ಥರ ನಾಮಿನೇಷನ್ಸು. ಬಿಗ್ ಬಾಸ್ಗೂ ಬೇಜಾರಾಗಿಬಿಟ್ಟಿರ್ಬೇಕು, ಅದಕ್ಕೆ ಟವಲ್ಗೂ ಅದಕ್ಕೂ ಇದಕ್ಕೆಲ್ಲ ನಾಮಿನೇಷನ್ ಏನೋ ಅಂತ, ಅದಕ್ಕೆ ನೋ ಎಲಿಮಿನೇಷನ್ ಇರಬೇಕು ಈ ವಾರ ನಾಮಿನೇಷನ್ಸ್ ಅಂತ ಅಂದ್ಬಿಟ್ಟು. ಅದರಲ್ಲಿ ಅಶ್ವಿನಿ, ಜಾನ್ವಿ, ಗಿಲ್ಲಿ ಮತ್ತು ರಕ್ಷಿತಾ, ಧ್ರುವಂತು, ಇನ್ನೊಂದು ಕಡೆ ಸ್ಪಂದನ, ಎಲ್ಲ ಒಂದು 7 ಜನ ನಾಮಿನೇಟ್ ಆಗ್ತಾರೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ಗುರು, ರಕ್ಷಿತಾ ವರ್ಸಸ್ ರಿಷಾ ಅನ್ನೋದೇ ಬರುತ್ತೆ ಗುರು. ಈ ರಿಷಾ ಬಂದು ಎಪಿಸೋಡಲ್ಲಿ ಅದೇ ಬರುತ್ತೆ ನೋಡಿ ತಲೆನಲ್ಲಿ, ರಕ್ಷಿತಾ ವರ್ಸಸ್ ರಾಶಿಕಾ ಇಬ್ಬರದು ಫೈಟ್ ಸ್ಟಾರ್ಟ್ ಆಗುತ್ತೆ. ನಿನ್ಗೆ ಬಿಗ್ ಬಾಸ್ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ, ಹಂಗೆ ಹಿಂಗೆ ಅಂತ ಈ ಕಡೆ ರಾಶಿಕಾ ಮಾತಾಡ್ತಾರೆ. ಗುರು ರಾಶಿಕಾಗೆ ಅರ್ಥ ಆಗಿಲ್ಲ ಅನ್ಬೋದು, ಬಟ್ ಸ್ಮಾರ್ಟ್ ಪ್ಲೇ ಮಾಡ್ತಾ ಇದ್ದಾರೆ ಗುರು. ರಕ್ಷಿತಾ ಮಾತ್ರ ಸಕ್ಕದಾಗಿ ಆಟ ಆಡ್ತಾ ಇದ್ದಾರೆ. ರಕ್ಷಿತಾ ಟ್ಯಾಲೆಂಟ್ ಇದೆ, ಗೇಮ್ ಬಗ್ಗೆ ಚೆನ್ನಾಗಿ ಗೊತ್ತು ಗುರು. ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಿದ್ರೆ ಹೈಲೈಟ್ ಆಗ್ತೀನಿ, ಯಾವ ಪಾಯಿಂಟನ್ನು ಹಿಡ್ಕೋಬೇಕು ಚೆನ್ನಾಗಿ ಗೊತ್ತು ರಕ್ಷಿತಾಗೆ. ರಕ್ಷಿತಾ ಗೇಮ್ ಆಡ್ತಾ ಇದ್ದಾಳೆ, ಬಟ್ ರಾಶಿಕಾಗ ಅದು ಗೊತ್ತಿಲ್ಲ ಅಷ್ಟೇ. ಗೊತ್ತಾಗುತ್ತೆ, ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಈಗ ಅಶ್ವಿನಿ ಮತ್ತು ಜಾನ್ವಿ ಅವರು ಕೊನೆಯದಾಗಿ ಸಿಂಪತಿ ಡ್ರಾಮಾಗಳು ಆಡ್ತಾ ಇದ್ದಾರಲ್ವಾ, ಆ ಸ್ಟೇಜ್ ಗೊತ್ತಾಗತ್ತೆ ಅಷ್ಟೇ ರಕ್ಷಿತಾ ಚೆನ್ನಾಗಿ ಗೇಮ್ ಆಡೋದು ಅಂತ. ಇನ್ನೊಂದು ಕಡೆ ಧ್ರುವಂತು ಮತ್ತು ಧನುಷ್ ಅವರಿಬ್ಬರು ಫೈಟು ಸ್ಟಾರ್ಟ್ ಆಗುತ್ತೆ. ಸೇಫ್ ಗೇಮ್ ಅಂತ ಅಂದ್ಬಿಟ್ಟು ಗುರು. ಧ್ರುವಂತ್ ಎಷ್ಟು ಮಾಡಿದ್ರು ಅಷ್ಟೇ ಗುರು. ಧ್ರುವಂತು ರಿಯಲೈಸೇಷನ್ ಆಗ್ತಾ ಇಲ್ಲ, ಏನೂ ಮಾಡೋಕ್ಕಾಗಲ್ಲ ಗುರು. ಅವ್ರ ಕ್ಯಾರೆಕ್ಟರ್ ಇರೋದೇ ಆ ರೀತಿಯೇನೋ. ನೋಡೋಣ ಏನು ಮಾಡ್ತಾರೆ ಏನು ಅಂತ. ಇನ್ನೂ 15 ಡೇಸ್ ಇರ್ತಾರೆ ಹೌಸಲ್ಲಿ, ನೋಡೋಣ ಏನಾಗುತ್ತೆ ಏನು ಅಂತಂದ್ಬಿಟ್ಟು. ಮೇ ಬಿ ಬಿಗ್ ಬಾಸ್ ಕೂಡ ಜಾನ್ವಿ ಮೇಡಮ್ಮು ಫ್ಯಾನ್ ಇರಬೇಕು ಗುರು. ಈ ವಾರ ಎಲಿಮಿನೇಟ್ ಎಲ್ಲ ಆಗ್ಬಿಡ್ತಾರೆ ಅಂತಂದ್ಬಿಟ್ಟು ನೋ ಎಲಿಮಿನೇಷನ್ ಇಟ್ಟಿರಬೇಕು. ನೋಡೋಣ ಏನು ಮಾಡ್ತಾರೆ ಏನು ಅಂತಂದ್ಬಿಟ್ಟು. ನೆಕ್ಸ್ಟ್ ಓವರ್ ಆಲ್ ಎಪಿಸೋಡ್ ನೋಡಿದಾಗ ಏನಿಲ್ಲ ಗುರು, ವರಷ್ಟೋ ಬಿಹ ಅನ್ನೋ ಥರ ಇತ್ತು. ಏನಿಲ್ಲ. ಈ ವೈಲ್ಡ್ ಕಾರ್ಡ್ಸ್ ಕೂಡ ಟುಸ್ ಪಟಾಕಿ ಗುರು. ಇವತ್ತು ಎಪಿಸೋಡು ಸ್ವಲ್ಪ ಚೆನ್ನಾಗಿರೋ ಥರ ಇದೆ, ನೋಡಬೇಕು ಏನಾಗತ್ತೆ ಏನು ಅಂತ. ಕ್ಯಾಪ್ಟನ್ಸಿ ಬಗ್ಗೆ ಯಾರಾದರೂ ಅಂತ ಅಪ್ಡೇಟ್ ಬಂದಿದ ತಕ್ಷಣ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.